ವಿಜಯಪುರದ ಬಿಜೆಪಿ ಶಾಸಕ ಯತ್ನಾಳ್ ಬಿಜೆಪಿಯಿಂದ ಔಟ್ ಆಗ್ತಾರೆ. ಇನ್ನು ಎಸ್ಟಿ ಸೋಮಶೇಖರ್ ಬಿಜೆಪಿ ಶಾಸಕ ಅವರು ಕೂಡ ಕ್ಲೀನ್ ಬೋಲ್ಡ್ ಆಗ್ತಾರೆ. ಎಷ್ಟೇ ನೋಟಿಸ್ ಬಂದ್ರು ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅನ್ನುತ್ತಿದ್ದಾರೆ. ಹಿಂದುತ್ವ ಪಕ್ಷ ಕಟ್ಟೋದಕ್ಕೆ ಯತ್ನಾಳ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಕಾಂಗ್ರೆಸ್ ಸೇರೋದಕ್ಕೆ ಸೋಮಶೇಖರ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆರಂಭದಿಂದಲೇ ಅವಹೇಳನ ಮಾಡ್ಕೊಂಡು ಬಂದಿದ್ದಾರೆ. ಕೋರ್ ಕಮಿಟಿ ಸಭೆ ಕರೆದಿತ್ತು ಬಿಜೆಪಿ, ಅದರಲ್ಲಿ ಯತ್ನಾಳ್ಗೆ ನೋಟಿಸ್ ಇಶ್ಯೂವನ್ನು ಕೂಡ ಮಾಡಿತ್ತು. ಅದಾದ ನಂತರ ಶಿಸ್ತು ಸಮಿತಿ ಎರಡನೆಯ ನೋಟಿಸ್ ಅನ್ನು ಕೂಡ ಯತ್ನಾಳ್ಗೆ ಕೊಟ್ಟಿತ್ತು. ಏನ್ ನೋಟಿಸ್ ಕೊಟ್ಟರು, ಯಾವ ಎಚ್ಚರಿಕೆ ಕೊಟ್ಟರು, ಯತ್ನಾಳ್ಗೆ ಯಾವುದೇ ತರಹದ ನೋವಿಲ್ಲ, ಸಂಕಟ ಇಲ್ಲ, ಡೋಂಟ್ ಕೇರ್ ಅನ್ನುತ್ತಿದ್ದಾರೆ. ಒಂದು ವೇಳೆ ಬಿಜೆಪಿ ನನ್ನನ್ನು ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ನನಗೆ ಇನ್ನೊಂದು ಪ್ರಾದೇಶಿಕ ಪಕ್ಷ ಕಟ್ಟುವ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ, ಅರ್ಹತೆ ಎಲ್ಲ ಇದೆ ಅಂತಿದ್ದಾರೆ ಯತ್ನಾಳ್. ಅದಾದ ನಂತರ ಎಸ್ಟಿ ಸೋಮಶೇಖರ್ ಕತೆಗೆ ಬರೋಣ. ಎಂಎಲ್ಎ ಆಗಿದ್ದು ಬಿಜೆಪಿಯಿಂದ, ಈಗಲೂ ಎಂಎಲ್ಎ ಆಗಿರುವಂತಹದ್ದು ಬಿಜೆಪಿಯಿಂದಲೇ. ಎಸ್ಟಿ ಸೋಮಶೇಖರ್ ಮಗನ ಮದುವೆ ಇತ್ತೀಚೆಗೆ ನಡೆಯಿತು. ಆದರೆ ಬಿಜೆಪಿಯ ಎಂಎಲ್ಎ ಆಗಿದ್ದುಕೊಂಡೇ ಕಾಂಗ್ರೆಸ್ ಅನ್ನ ಹಾಡಿ ಹೊಗಳುತ್ತಾರೆ. ಬಿಜೆಪಿ ಅಂಗಳದಲ್ಲಿದ್ಕೊಂಡು ಕಾಂಗ್ರೆಸ್ ಬಂಗಲೆಯನ್ನ ಚೆನ್ನಾಗಿದೆ ಅಂತಾರೆ. ಕಾಂಗ್ರೆಸ್ನ ನಾಯಕರ ಮೇಲಿರ್ತಕ್ಕಂಥ ಆರೋಪವನ್ನು ಕೂಡ ಸಮರ್ಥನೆ ಮಾಡಿಕೊಳ್ತಾರೆ. ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರು ಕುಹಕ ಆಡ್ತಾ ಇದ್ದಾಗಲೂ ಕೂಡ ಎಸ್ಟಿ ಸೋಮಶೇಖರ್ ಯಾವ ಸಂದರ್ಭದಲ್ಲೂ ವ್ಯಂಗ್ಯವಾಡಲಿಲ್ಲ. ಸಿಎಂ ಸಿದ್ದರಾಮಯ್ಯರ ವೇದಿಕೆಯಲ್ಲಿ ನಿಂತುಕೊಂಡೇ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ಕೊಂಡಾಡಿದ್ದಂತಹ ಎಸ್ಟಿ ಸೋಮಶೇಖರ್. ಸಿಟಿ ರವಿ ಬಿಜೆಪಿಯ ಎಂಎಲ್ಸಿ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು. ಎಸ್ಟಿ ಸೋಮಶೇಖರ್ಗೆ ಕಾಂಗ್ರೆಸ್ ನಾಯಕರನ್ನ ಹೊಗಳೋ ತೀಟೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಅಂತ. ಹೈಕಮಾಂಡ್ ಉತ್ತರ ಕೊಡುವ ಮುನ್ನವೇ ಎಸ್ಟಿಎಸ್ ಔಟ್ ಆಗ್ತಾರೆ. ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳುತ್ತಿರುವಂತಹ ಎಸ್ಟಿ ಸೋಮಶೇಖರ್. ಲಿಂಗಾಯತ ಸಮಾವೇಶ ಮಾಡಲು ಮುಂದಾಗಿದೆ ಯತ್ನಾಳ್. ಆದರೆ ಆ ಸಮಾವೇಶಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಖಡಕ್ ಮಾತಿಗೆ ಬೆಚ್ಚಿ ಬಿದ್ದ ಯತ್ನಾಳ್ ಲಿಂಗಾಯತ ಸಮಾವೇಶಕ್ಕೂ ಕೂಡ ಬಿತ್ತು ಬ್ರೇಕು. ಲಿಂಗಾಯತ ನಾಯಕರನ್ನ ನೋಡಿ, ಯತ್ನಾಳ್ ಪಕ್ಷ ಕಟ್ಟಿದ್ರೆ 60 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 50ಕ್ಕೂ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಂಡು ಬರ್ತಾರಂತೆ. ರಾಜ್ಯ ಬಿಜೆಪಿಗೆ ಶಾಕ್ ಕೊಟ್ಟಿರುವ ವಿಜಯಪುರ ಶಾಸಕ ಹೈಕಮಾಂಡ್ ಉತ್ತರ ಕೊಡುವ ಮುನ್ನವೇ ಎಸ್ಟಿಎಸ್ ಔಟ್ ಆಗ್ತಾರಾ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳುತ್ತಾ ಇರುವಂಥ ಎಸ್ಟಿ ಸೋಮಶೇಖರ್. ಅಲ್ಲ, ಇವರಿಬ್ಬರಿಗೂ ಏನಾಗಿದೆ ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ನಾಯಕರನ್ನ ಮೆಚ್ಚಿಸುವಂತಹ ಕೆಲಸವನ್ನ ಎಸ್ಟಿ ಸೋಮಶೇಖರ್ ಯಾಕೆ ಮಾಡ್ತಾ ಇದ್ದಾರೆ? ಆಡಳಿತಾರೂಢ ಪಕ್ಷ ಅಂದ ಮೇಲೆ ಅದರಲ್ಲಿ ಒಂದಷ್ಟು ಸೆಳೆತಗಳಿರ್ತವೆ. ಬಿಜೆಪಿಯ 60ಕ್ಕೂ ಹೆಚ್ಚು ಶಾಸಕರು ಈಗ ಬಿಜೆಪಿಯಲ್ಲಿ ಇರಬಹುದು. ಅವರೆಲ್ಲರೂ ವಿರೋಧ ಪಕ್ಷಕ್ಕೆ ಸೇರ್ತಾರೆ. ಆದರೆ ಆಡಳಿತದಲ್ಲಿರೋದು ಕಾಂಗ್ರೆಸ್. ಅನುದಾನ ಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ನ ನಾಯಕರ ಕೈಕಾಲುಗಳನ್ನು ಹಿಡಿಬೇಕಾಗಿ ಬರುತ್ತೆ. 138 ಶಾಸಕರಿಗೆ ಅನುದಾನ ಕೊಟ್ಟು ಅದರಲ್ಲಿ ಮಿಕ್ಕಿದ್ದು ಅಳಿದುಳಿದ ಒಂದಷ್ಟು ವಿಚಾರಗಳು ಅಥವಾ ಒಂದಷ್ಟು ದುಡ್ಡು ಇದ್ದರೆ ಆ ದುಡ್ಡು ಬಿಜೆಪಿ ಶಾಸಕರ ಅನುದಾನಕ್ಕೆ ಹೋಗುತ್ತೆ. ಇಲ್ಲದಿದ್ದರೆ ಅದು ಕೂಡ ಹೋಗೋದಿಲ್ಲ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ಸಿಗೆ ಸೇರಬೇಕು ಅಂಥೇಳಿ ಹುನ್ನಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಿಜೆಪಿಯ ಒಂದಷ್ಟು ಶಾಸಕರು ಮಾತ್ರ ಕಾಂಗ್ರೆಸ್ನ ನಾಯಕರನ್ನು ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವ ಉದ್ದೇಶ ಅಡಗಿದೆ ಅನ್ನುವಂಥದ್ದನ್ನು ಮುಂದಿನ ರಾಜಕೀಯ ನಡೆಯಲ್ಲೇ ತಿಳಿದುಕೊಳ್ಳಬೇಕಾಗಿ ಬರುತ್ತೆ.